ಸಾಕಷ್ಟು ಸವಾಲುಗಳನ್ನು ವಿಜಯ್ ಅವರು ಎದುರಿಸಬೇಕಾಗುತ್ತೆ. 2026 ಸೆಪ್ಟೆಂಬರ್ ನಂತರದಲ್ಲಿ ಇವರಿಗೆ ಹೊಸ ಸವಾಲುಗಳು ಎದುರಾಗ್ತಕ್ಕಂಥದ್ದಾಗಿರುತ್ತೆ. ಜನವಿರೋಧಿ ಆಗ್ತಕ್ಕಂಥ, ಯಾಕಂದರೆ ಹುನ್ನಾರಗಳು ನಡೆಯುತ್ತೆ ಅವ್ರ ಮೇಲೆ. ಮುಖ್ಯವಾಗಿ ಒಂದು ಹೆಣ್ಣಿನ ಪಾತ್ರ, ಒಂದು ಗುರುವಿನ ಪವಾಡ ಪುರುಷನ ಅನುಗ್ರಹದಿಂದ, ಅದನ್ನು ಮಾತ್ರ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕಂದರೆ ಶ್ರೀ ಗುರುಭ್ಯೋ ನಮಃ, ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ, ಶ್ರೀ ವಿಷ್ಣು ರೂಪಾಯ ನಮಃ ಶಂಕರಾಯ. ಸಮಸ್ತ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನಿಮ್ಮ ವಯಸ್ಕೆ ಆಚಾರ್ಯ ಮಾಡುವ ಅನಂತ ನಮಸ್ಕಾರಗಳೊಟ್ಟಿಗೆ, ಪ್ರೀತಿಯ ಬಂಧುಗಳೇ, ನಾವು ಈ ಒಂದು ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ನೆರೆಯ ರಾಜ್ಯವಾದ ತಮಿಳುನಾಡಿನ ಮುಖ್ಯಮಂತ್ರಿ ಗಾದಿಯಲ್ಲಿರ್ತಕ್ಕಂಥ, ಬಹಳ ಮುಖ್ಯವಾಗಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವಿಜಯ್ ಅವರಿಗೆ ಈ ಒಂದು ರಾಜ್ಯಭಾರವನ್ನು ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಅವರು ಎಷ್ಟೇ ಮನೋಬಲಯುತರಾಗಿದ್ದರೂ, ದೈವ ಪ್ರೇರಣೆ ಇದ್ದರೂ, ಸಂಕಲ್ಪದ ಸಿದ್ಧಿ ಅವ್ರಿಗಾಗಿದ್ದರೂ, ಆ ತಮಿಳುನಾಡಿನ ಎಲ್ಲ ಮತಬಾಂಧವರ ಆಶೀರ್ವಾದದಿಂದ ಒಂದು ಉನ್ನತ ಗರಿಮೆಗೆ ಆ ಒಂದು ಬಂದು ಕೂತ್ಕೊಂಡಾಗಲೂ ಕೂಡ ಸಾಕಷ್ಟು ಸವಾಲುಗಳನ್ನು ವಿಜಯ್ ಅವರು ಎದುರಿಸಬೇಕಾಗುತ್ತೆ. ಇಲ್ಲಿ ನಾನು ಒಂದಷ್ಟು ಸಮಯವನ್ನು ನಿಗದಿ ಮಾಡಿ ಹೇಳ್ತೀನಿ. ನನ್ನ ಒಂದು ಅನಲೈಸ್ ಪ್ರಕಾರ ಈ ಪ್ರಸ್ತುತ ಕಾಲಮಾನದಲ್ಲಿ ಅವರಿಗೆ ಶುಕ್ರದಶೆ ರಾಹುಭುಕ್ತಿ ನಡೀತಾ ಇದೆ. ಈ ಒಂದು ಅನುಕೂಲಕರವಾಗಿದ್ದರೂ ಕೂಡ ಬಹಳ ಮುಖ್ಯವಾಗಿ ಅವರಿಗೆ ಯಾವೆಲ್ಲ ಸಮಯಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತಕ್ಕಂಥ ನನ್ನ ವಿಶ್ಲೇಷಣೆಯನ್ನು ನೋಡಿದಾಗ, ಬಹಳ ಮುಖ್ಯವಾಗಿ ನಾನು ಅವರ ಒಟ್ಟಾರೆಯಾದ ಜಾತಕದ ಅನಲೈಸ್ ಮಾಡಿ ಯಾವ ಸಮಯದಲ್ಲಿ ಫಿಲಮ್ ಲ್ಯಾಂಡಿಗೆ ಬಂದರು, ಎಷ್ಟು ಚಿತ್ರಗಳಲ್ಲಿ ಅವರು ಬಹಳ ಮುಖ್ಯವಾಗಿ ಉನ್ನತ ಸ್ಥಾನವನ್ನು ಪಡ್ಕೊಂಡಿದ್ದಾರೆ, ಅದರಿಂದ ಲಾಭವನ್ನು ಗಳಿಸ್ಕೊಂಡಿದ್ದಾರೆ, ಪ್ಯಾನ್ ಇಂಡಿಯಾ ಆಗಿರ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಸರಿಸುಮಾರು ಒಂದು 18ರಿಂದ 19 ಚಿತ್ರಗಳಲ್ಲಿ ಅವರು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅವರು ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡಿಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು ಎಲ್ಲವನ್ನು ಕೂಡ ನಾನು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬಂದೆ. ಆ ಸಮಯವನ್ನು ಸಂಪೂರ್ಣವಾಗಿ ಅವರ ಜಾತಕವನ್ನು ಬರೆದಿದ್ದಾಗ ಈ ಬರುವ ದಿನಮಾನಗಳಲ್ಲಿ ಹೇಗಿರುತ್ತೆ ಅವ್ರದ್ದು ಕಾಲಮಾನವನ್ನು ಅಂತೇಳಿ ನಾನು ತಿಳಿಸುವ ಪ್ರಯತ್ನವನ್ನು ಪಟ್ಟಿದ್ದೇನೆ. 2026 ಬಹಳ ಮುಖ್ಯವಾಗಿ 2026 ಸೆಪ್ಟೆಂಬರ್ ನಂತರದಲ್ಲಿ ಇವರಿಗೆ ಹೊಸ ಸವಾಲುಗಳು ಎದುರಾಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ 2026 ನವೆಂಬರ್ ನಂತರದಲ್ಲಿ ಹೊಸ ಬದಲಾವಣೆ ತರತಕ್ಕಂಥ ಪ್ರಯತ್ನ ಪಡ್ತಾರೆ. ಅದಾದ ನಂತರದಲ್ಲಿ ಫೆಬ್ರವರಿ 2027 ನಂತರದಲ್ಲಿ ಅವರ ಒಂದು ಪಕ್ಷದಲ್ಲಿ ಒಂದು ಒತ್ತಡಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಕ್ಕಂಥ ಫೆಬ್ರವರಿ 27ರಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಕಾಲ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು 2027 ಏಪ್ರಿಲ್ 15 ನಂತರದಲ್ಲಿ ಅವ್ರಿಗೆ ಬಹಳಷ್ಟು ಪರೀಕ್ಷೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅದು ಜನವಿರೋಧಿ ಕೂಡ ಸ್ವಲ್ಪ ಮಾತ್ರ ಜನವಿರೋಧಿ ಆಗ್ತಕ್ಕಂಥ, ಯಾಕಂದರೆ ಹುನ್ನಾರಗಳು ನಡೆಯುತ್ತೆ ಅವ್ರ ಮೇಲೆ. ಜನಗಳ ಮಧ್ಯದಲ್ಲಿ ವಿಷಬೀಜವನ್ನು ಬಿತ್ತುವಂಥ ಪರೋಕ್ಷವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವು ಕೂಡ ಅವ್ರ ಮೇಲೆ ನಡೆಯತಕ್ಕಂಥದ್ದಾಗಿರುತ್ತೆ. ಅವರು ಬಹಳ ಎಚ್ಚರವಾಗಿರಬೇಕಾಗಿರ್ತಕ್ಕಂಥದ್ದು ಅಂದರೆ ಈ ಗದ್ದಿಗೆಯಲ್ಲಿ, ಈ ಒಂದು ಗದ್ದಿಗೆಯಲ್ಲಿ ಕೂರಬೇಕಾದ್ರೆ ಸುದೀರ್ಘವಾಗಿ ಎಲ್ಲ ರೀತಿಯಲ್ಲೂ ಕೂಡ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದು. 2027ರಿಂದ 2029 ಆ ಒಂದು ಸಮಯ ಏನಿದೆಯೋ, 2027 ಏಪ್ರಿಲಿಂದ ಹಿಡಿದು 2029 ಮಾರ್ಚ್ ತನಕ ಸಹಜವಾಗಿ ಆ ಒಂದು ಸಮಯ ಅತ್ಯಂತ ಪರಿಶ್ರಮಯುಕ್ತವಾಗಿರುತ್ತೆ, ಇರುತ್ತೆ, ಕ್ಲಿಷ್ಟದಾಯಕವಾಗಿರುತ್ತೆ. ಇನ್ನು ನಾವು ಅವರನ್ನು ಪುಷ್ಯ ನಕ್ಷತ್ರ ಅತ್ಯಂತ ಪ್ರಬುದ್ಧತೆ ಇರತಕ್ಕಂಥ ವ್ಯಕ್ತಿಗಳು. ಒಂದು ನಿರ್ಧಾರವನ್ನು ಮಾಡಿದಾಗ ಯಾವುದೇ ಸಂದರ್ಭದಲ್ಲೂ ಕೂಡ ಅದರಿಂದ ಹೆಜ್ಜೆ ಹಿಂದೆ ಇಡತಕ್ಕಂಥ ವ್ಯಕ್ತಿಗಳಾಗಿರಲ್ಲ. ಯಾಕಂದರೆ ತಾಯಿಯ ಬಲ ಅವ್ರಿಗೆ ಅಷ್ಟಿದೆ. ಹಾಗಾಗಿ ವಿಶೇಷವಾಗಿ ನೀಚನಾದರೂ ಕೂಡ ಕುಜನು, ಯಾಕೆಂದರೆ ಕುಜ ಮತ್ತು ಚಂದ್ರರ ಸಂಯೋಜನೆ ಇದ್ದಾಗ ನಾವು ಶಶಿಮಂಗಳ ಯೋಗ ಅಂತ ಕರಿತೀವಿ. ಈ ಶಶಿಮಂಗಳ ಯೋಗಕ್ಕೆ ಬಹಳ ಮುಖ್ಯವಾಗಿ ಪಂಚಮದಲ್ಲಿ ರಾಹು ಇರತಕ್ಕಂಥದ್ದು, ಪಂಚಮ ದಶಮಾಧಿಪತಿ ಯುಕ್ತನಾಗಿರ್ತಕ್ಕಂಥ ಅವ್ರಿಗೆ. ಯಾಕೆಂದರೆ ಚಂದ್ರ ಅಂದರೆ ಈ ಒಂದು ದಳಪತಿ ಮುಖ್ಯವಾಗಿ ನಾವು, ಯಾಕಂದರೆ ಚಂದ್ರ ಅಂದರೆ ಸ್ತ್ರೀ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ನಾವು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಗಮನಿಸಿದಾಗ, ಅಪ್ರತ್ಯಕ್ಷವಾಗಿ ಇವರಿಗೆ ಸಹಕಾರ ಮಾಡುವಂತಹ ಒಂದು ಸುದೀರ್ಘವಾಗಿ ಸದೃಢವಾಗಿ ಬಹಳ ಮುಖ್ಯವಾಗಿ ಒಂದು ಹೆಣ್ಣಿನ ಪಾತ್ರ ಇವರ ಈ ಒಂದು ರಾಜಕೀಯ ಜರ್ನಿಯಲ್ಲಿ
ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ಏನಾದರೂ ಇವರೇನಾದರೂ ಸ್ವಲ್ಪ ಆಚೆ ಈಚೆ ಸ್ವಲ್ಪ ಯಾಕಂದರೆ ಒತ್ತಡಕ್ಕೆ ಏನಾದರೂ ಒಳಗಾಗಿದ್ದೆ ಆದರೆ ಖಂಡಿತ ಇವರಿಗೆ ಸಮಸ್ಯೆಗಳು ಸರಮಾಲೆ ಬರ್ತಕ್ಕಂಥದ್ದಾಗಿರುತ್ತೆ. ನಾವು ಇನ್ನೊಂದನ್ನು ಗಮನಿಸಿದಾಗ ಬಹಳ ಮುಖ್ಯವಾಗಿ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ, ಯಾಕೆಂದರೆ ಶುಕ್ರ ಮತ್ತು ಗುರು ಅಷ್ಟೊಂದು ಸಮಂಜಸವಲ್ಲದೆ ಇರತಕ್ಕಂಥ ಸ್ಥಿತಿ ಇರೋದರಿಂದ ಇವರ ಜಾತಕದಲ್ಲಿ ಸ್ವಲ್ಪ ಕುಟುಂಬದ ತೇಜವಧಿಯನ್ನು ಮಾಡ್ತಕ್ಕಂಥ ಹುನ್ನಾರಗಳು ನಡೆಯತಕ್ಕಂಥದ್ದಾಗಿರುತ್ತೆ. ಈಗ ನಾವು ಪರೋಕ್ಷವಾಗಿ ಹೇಳಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು, ಪ್ರತ್ಯಕ್ಷವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪರೋಕ್ಷವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶುಕ್ರನ ಬಲಯುತನಾಗಿರೋದ್ರಿಂದ ಇವ್ರ ಜಾತಕದಲ್ಲಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಏನಪ್ಪ ಅಂದರೆ ಇವರ ಕುಟುಂಬವನ್ನು ನಾವು ಗಮನಿಸಿದಾಗ ಗುರುಗಳ ಅನುಗ್ರಹದಿಂದ ಇವರು ಜನಿಸಿರ್ತಕ್ಕಂಥದ್ದೇ ಒಂದು ಗುರುವಿನ ಪವಾಡ ಪುರುಷನ ಅನುಗ್ರಹದಿಂದ. ಅದನ್ನು ಮಾತ್ರ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆಂದರೆ ಇವರು ತಾಯಿ ಬಹಳ ಮುಖ್ಯವಾಗಿ ತಾಯಿ ಒಂದು ಗುರುವಿನ ಆಶ್ರಯಯುತಳಾಗಿರ್ತಕ್ಕಂಥವಳಾಗಿರ್ತಾಳೆ. ಜಾತಕವನ್ನು ನೋಡಿದಾಗ ಗುರುವಿನ ಸಂಪೂರ್ಣ ಅನುಗ್ರಹ ಇರತಕ್ಕಂಥದ್ದು, ಮಹಾಸೌಖ್ಯ ಯೋಗ ಇರ್ತಕ್ಕಂಥದ್ದಿದ್ದರೂ ಕೂಡ ಇವರ ಜೀವನ, ರಾಜಕೀಯ ಜೀವನ ಅಷ್ಟೊಂದು ನಾವು ಏನಂದರೆ ಸುಲಲಿತ ಇಲ್ಲದೆ ಇರತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಕಠಿಣ ಪರಿಶ್ರಮ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವರ ದೃಷ್ಟಿಯನ್ನು ನಾವು ಗಮನಿಸಿದಾಗ ಅನೇಕ, ವಿಶೇಷವಾಗಿ ಇವರಿಗೆ ದೃಷ್ಟಿಯನ್ನು ನೋಡಿದಾಗ 12ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರತಕ್ಕಂಥದ್ದು, ವಿಶೇಷವಾಗಿ ಸಪ್ತಮ ಭಾವದ ಮೇಲೆ ದೃಷ್ಟಿ ಇರತಕ್ಕಂಥದ್ದು, 4ನೇ ಭಾವದ ಮೇಲೆ ದೃಷ್ಟಿ ಇರತಕ್ಕಂಥದ್ದು, ಇದೆಲ್ಲವನ್ನು ಕೂಡ ನೋಡಿದಾಗ ಇವರು ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಿ ಯಾರೂ ಕೂಡ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ನಿರ್ಧಾರಗಳನ್ನು ತಗೊಳ್ತಾರೆ. ಇವರನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡ್ತಾ ಇರತಕ್ಕಂಥದ್ದು ಯಾರಾದರೂ ಒಬ್ಬರೇ ಇದ್ದರೆ ಅದು ಗುರು ಮಾತ್ರ. ಎಷ್ಟು ಗುರುವನ್ನು ಇವರು ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಗುರುವಿನ ಆಶ್ರಯದಲ್ಲಿ ಇವರು ಮುನ್ನಡೆಯುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಆ ತಮಿಳುನಾಡು ಸ್ವರ್ಗ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವರ ಆಳ್ವಿಕೆಯಲ್ಲಿ ತಮಿಳುನಾಡು ತುಂಬ ಪ್ರಖ್ಯಾತಿಯನ್ನು ಹೊಂದುವಂಥ ಎಲ್ಲ ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ಶುಭವಾಗಲಿ.